ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಿವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ GK ಕ್ವಶನ್ಸ್ಗಳನ್ನು ಇಲ್ಲಿ ರಿವೈಸ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಕ್ವಶನ್ಗಳು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಂತವು. ಸೊ ಇಲ್ಲಿ ಮೊದಲ ಕ್ವಶನ್ ನೋಡ್ಬೋದು. ಈ ಕೆಳಗಿನ ಸ್ಥಳಗಳಲ್ಲಿ ಎಲ್ಲಿ ಪರಮಾಣು ಶಕ್ತಿ ಕೇಂದ್ರ ನೆಲೆಗೊಂಡಿಲ್ಲ? ಪರಮಾಣು ಶಕ್ತಿ ಕೇಂದ್ರ ಅಂದರೆ ಏನು? ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಸೊ ನಮ್ಮ ಭಾರತ ದೇಶದಲ್ಲಿ ಈಗ ಫಾರ್ ಎಕ್ಸಾಂಪಲ್ಲು ಈಗ ಒಂದು ಭಾರತ ಇದೆ ಅಂತ ತಿಳ್ಕೊಳ್ಳಿ. ಯಾವಾಗಲೂ ಭೂಗೋಳನ್ನು ಕಲಿಯುವ ಟೈಮಲ್ಲಿ ನಕಾಶೆಯ ರೂಪದಲ್ಲಿ ಕಲಿಯುವುದು ಬಹಳ ಒಂದು ಸೂಕ್ತವಾದಂಥ ಮಾರ್ಗ. ಸೊ ಒಂದೇದು ನೋಡಿ, ಇಲ್ಲಿ ಕಲ್ಪಕಂ ಇದೆ. ಕಲ್ಪಕಂ ಎಲ್ಲಿದೆ? ಕಲ್ಪಕಂ ಇದು ತಮಿಳುನಾಡು ರಾಜ್ಯದಲ್ಲಿ. ಓಕೆ, ಆಮೇಲೆ ಇದರಂತೆ ತಮಿಳುನಾಡಿನಲ್ಲಿ ಇನ್ನೊಂದಿದೆ, ಕೂಡನ್ಕುಲಂ. ಒಟ್ಟಾರೆ ಎರಡು ಒಂದು ಪರಮಾಣು ಶಕ್ತಿ ಕೇಂದ್ರ ಅದಾವೆ ತಮಿಳುನಾಡಿನಲ್ಲಿ. ಆಮೇಲೆ ನರೋರ ಇದು ಇಲ್ಲಿ ಉತ್ತರ ಪ್ರದೇಶದಲ್ಲಿ ಬರ್ತದೆ. UP ಇದು ತಮಿಳುನಾಡು. ಓಕೆ, TN. ಆಮೇಲೆ ರಾವತ್ ಬಾಟ ಇದು ರಾಜಸ್ಥಾನದಲ್ಲಿ ಬರ್ತದೆ. ಓಕೆ, ಆಮೇಲೆ ಮಹಾರಾಷ್ಟ್ರದಲ್ಲಿ ಯಾವುದು? ಮಹಾರಾಷ್ಟ್ರದ ತಾರಾಪುರ್. ಕರ್ನಾಟಕದ ಕೈಗಾ. ಓಕೆ, ಸೊ ಇಲ್ಲಿ ಗುಜರಾತ್ನಲ್ಲಿ ಸೂರತ್ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗ್ತದೆ. ಓಕೆ, ಸೊ ಇದು ಸೂರತ್ ಪರಮಾಣು ಶಕ್ತಿ ಕೇಂದ್ರ ಅಲ್ಲ. ಸೊ ಆದ್ದರಿಂದ ಆಪ್ಷನ್ ಡಿ ಈಸ್ ಅ ಕರೆಕ್ಟ್ ಆನ್ಸರ್. ಯಾವಾಗ ಬಾಗಲಕೋಟೆ ಜಿಲ್ಲೆಯು ಕರ್ನಾಟಕದ ಭಿನ್ನ ಜಿಲ್ಲೆಯಾಗಿ ರೂಪಿಸಲ್ಪಟ್ಟಿತ್ತು? ಸೊ ಬಾಗಲಕೋಟೆ ಇದು ಮೊದಲು ವಿಜಯಪುರದಲ್ಲಿ ಒಂದು ಭಾಗ ಆಗಿತ್ತು. ಬಟ್ ಇದನ್ನು 1997ರಲ್ಲಿ ಬಾಗಲಕೋಟೆ ಜಿಲ್ಲೆಯಾಗಿ ರೂಪಿಸಿದರು. ಗಾಜನೂರು ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಗಾಜನೂರು ತುಂಗಾ. ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಅತ್ಯಂತ ಎತ್ತರದ ಶಿಖರ. ಇಲ್ಲಿ ದಕ್ಷಿಣ ಭಾರತ ಅಂತ ಬಂದ ಕೂಡಲೇ ಈ ಒಂದು ಭಾಗ ಬರ್ತದೆ. ಓಕೆ, ದಕ್ಷಿಣ ಭಾರತ ಇಷ್ಟು ಅಂದರೆ ದಕ್ಷಿಣ ಭಾರತ ಅಂದರೆ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು. ಹೌದಾ? ಸೊ ದಕ್ಷಿಣ ಭಾರತದಲ್ಲಿ ಅತಿ ಎತ್ತರದ ಶಿಖರ ಅನ್ನೈಮುಡಿ. ಅದು ತಮಿಳುನಾಡಿನಲ್ಲಿ ಬರ್ತದೆ. ತಮಿಳುನಾಡು. ದೊಡ್ಡ ಬೆಟ್ಟ ಇದು ಕೂಡ ತಮಿಳುನಾಡು ಅಂದರೆ ಊಟಿಗೆ ಯಾರು ಹೋಗಿದ್ದೀರಾ? ಈ ದೊಡ್ಡ ಬೆಟ್ಟವನ್ನು ನೋಡಿ ಬಂದಿರ್ತಾರೆ ಗ್ಯಾರಂಟಿ. ಯಾಕೆಂದರೆ ದೊಡ್ಡ ಬೆಟ್ಟ ಇದೊಂದು ಒಂದು ಪ್ರವಾಸಿ ಸ್ಥಾನವಾಗಿದ್ದು ಬಹಳ ಒಂದು ಫೇಮಸ್ ಇದೆ. ಅದರಂತೆ ಮಹಾರಾಷ್ಟ್ರದ ಮಹಾಬಲೇಶ್ವರ್ ಇದು ಮಹಾರಾಷ್ಟ್ರದ ಸಾತಾರಾ ಜಿಲ್ಲೆಯಲ್ಲಿ ಬರ್ತದೆ. ಇದು ಕೂಡ ಒಂದು ಹಿಲ್ ಸ್ಟೇಷನ್ ಆಗಿದ್ದು ಬಹಳ ಫೇಮಸ್ ಇದೆ. ಆಮೇಲೆ ಕಳಸುಬಾಯಿ ಇದು ಮಹಾರಾಷ್ಟ್ರದ ಅತಿ ಎತ್ತರದ ಶಿಖರ. ಮಹಾರಾಷ್ಟ್ರ ರಾಜ್ಯದ ಅತಿ ಎತ್ತರದ ಶಿಖರ ಕಳಸುಬಾಯಿ. ಯಾವ ರಾಷ್ಟ್ರವು ಅಲಿಖಿತ ಸಂವಿಧಾನವನ್ನು ಹೊಂದಿದೆ? ಅಲಿಖಿತ ಅಂದರೆ ಲಿಖಿತ, ಕೈ ಬರೋದಲ್ಲಿ ಇಲ್ಲ. UK, USA, ಫ್ರಾನ್ಸ್, ಭಾರತ ಇವೆಲ್ಲ ಲಿಖಿತ ಸಂವಿಧಾನವನ್ನು ಹೊಂದಿದ್ರೆ UK ಇದು ಅಲಿಖಿತವಾಗಿದೆ. ಇದು NHRC ಇದರ ಒಂದು ನೂತನ ಸಭಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಆ ಒಂದು ಎಕ್ಸಾಮ್ ನಡೆಯೋ ಟೈಮಲ್ಲಿ, ಇದು 2015ನಲ್ಲಿ ಕೇಳಿದಂಥ ಕ್ವಶನ್ ಆಗುತ್ತದೆ. ಓಕೆ, ಆ ಒಂದು ಟೈಮಲ್ಲಿ HL ದತ್ತು ಅಂತ ಇದ್ದರು. ಬಟ್ ಈ ಕರೆಂಟ್ ಆಗಿ ಯಾರಿದ್ದಾರೆ ಹೇಳಿ ನೋಡೋಣ. ಆಮೇಲೆ 63ನೇ ಇದು ಕೂಡ ಅವಾಗಿಂದ ಒಂದು ಕ್ವಶನ್ ಇದೆ. ಒಂದು 63ನೇ ರಾಷ್ಟ್ರೀಯ ಚಲನಚಿತ್ರ ಪುರಸ್ಕಾರಗಳಲ್ಲಿ ಅತ್ಯುತ್ತಮ ನಟ ಇದು ಅಮಿತಾಬ್ ಬಚ್ಚನ್ಗೆ ಸಿಕ್ಕಿದೆ. ಸಾನಿಯಾ ಮಿರ್ಜಾ
ಅವರ ಆತ್ಮಕಥನದ ಹೆಸರೇನು? ಏಜ್ ಅಗೇನ್ಸ್ಟ್ ಆಡ್ಸ್. ಏಜ್ ಅಗೇನ್ಸ್ಟ್ ಆಡ್ಸ್. ಸಿ ಕರೆಕ್ಟ್. ಕೆಳಗೆ ಕೊಟ್ಟಿರುವ ಯಾರು 2015 ರಸಾಯನಶಾಸ್ತ್ರ ನೊಬೆಲ್ ಪ್ರಶಸ್ತಿ ಪುರಸ್ಕೃತರು ಅಲ್ಲ? ಸಿ. ಸಂಯುಕ್ತ ರಾಷ್ಟ್ರಗಳು ರೂಪಿತವಾದ ವರ್ಷ ಯಾವುದು? 1945. ಈ ಕೆಳಗಿನ ವಿಭಾಗವು ಗೃಹ ಮಂತ್ರಿಗಳ ಅಧೀನದಲ್ಲಿ ಬರುವುದಿಲ್ಲ. ಅರಣ್ಯಗಳ ವಿಭಾಗ, ಆಂತರಿಕ ರಕ್ಷಣೆ ಬರ್ತದ, ಗೃಹ ವಿಭಾಗ ಬರ್ತದ, ಕಾನೂನು ಮತ್ತು ವ್ಯವಸ್ಥೆ ಇವೆಲ್ಲ ಬರ್ತಾವೆ. ಸೊ ಇವು 62 63 ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಕ್ವಶನ್ ಅದಾವ. ಸೊ ಇವು ಸ್ಕಿಪ್ ಮಾಡ್ತೀನಿ. 64ನೇದು ಕೂಡ 65ನೇದು ಕೂಡ. ಓಕೆ. ಇತ್ತೀಚೆಗೆ IMFನ 189ನೇ ಸದಸ್ಯತ್ವ ಪಡೆದ ರಾಷ್ಟ್ರ ಅಂದರೆ 2015ನಲ್ಲಿ ರಿಪಬ್ಲಿಕ್ ಆಫ್ ನೌರು. ಮೊಸಾಡ್ಸ್ ಯಾವ ರಾಷ್ಟ್ರದ ಗುಪ್ತಚರ ಸಂಸ್ಥೆಯಾಗಿದೆ? ಮೊಸಾಡ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತು. ಇದು ಇಸ್ರೇಲ್ದು ಮೊಸಾಡ್. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನವನ್ನು ಪ್ರತಿ ವರ್ಷ ಈ ದಿನಾಂಕದಂದು ಆಚರಿಸಲಾಗುತ್ತದೆ. ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ 10 ಡಿಸೆಂಬರ್. ಕೋಶಿಯಾ ಮತ್ತು ಅಣುವಿಜ್ಞಾನ ಕೇಂದ್ರವು ಎಲ್ಲಿದೆ? ಕೋಶಿಯಾ ಮತ್ತು ಅಣುವಿಜ್ಞಾನ ಕೇಂದ್ರ ಹೈದರಾಬಾದ್. ಹರಿಪ್ರಸಾದ್ ಚೌರಾಸಿಯಾ ಇದರ ಪ್ರಸಿದ್ಧ ಪ್ರತಿಪಾದಕರು. ಕೊಳಲು. ಸಾಬೂನಿನ ತೆಳುಪದರದಲ್ಲಿ ಕಂಡುಬರುವ ಉಜ್ವಲ ವರ್ಣಗಳು ಈ ಪ್ರತ್ಯಕ್ಷ ವಿಷಯಗಳ ಪರಿಣಾಮವಾಗಿರ್ತದೆ. ನಾನಾ ಪ್ರತಿಫಲನ ಮತ್ತು ವ್ಯತಿಕರಣ. ನೀರು ತುಂಬಿರುವ ಮುಚ್ಚಳ ಹಾಕಿರುವ ಬಾಟಲ್ ಒಂದು ಘನೀಕೃತಗೊಂಡಾಗ ಒಡೆಯಲು ಕಾರಣ. ಘನೀಕೃತಗೊಂಡಾಗ ನೀರಿನ ಪ್ರಮಾಣವು ಅಧಿಕಗೊಳ್ತದೆ. ಹೌದಾ? ಈಗ ನಾರ್ಮಲಾಗಿ ನೀರನ್ನು ನಾರ್ಮಲಾಗಿ ನೀವು ಅದನ್ನು ತುಂಬಿ ಇದು ಮಾಡಿರ್ತೀರಿ. ಬಟ್ ಅದು ಫ್ರಿಜ್ಜಲ್ಲಿ ಇಟ್ಟಾಗ ಅಥವಾ ಅದನ್ನು ಒಂದು ಘನೀಕೃತ ಮಾಡಿದಾಗ ಅದು ಒಡಿತದೆ. ಯಾಕಂದರೆ ಅವಾಗ ನೀರಿನ ಪ್ರಮಾಣ ಜಾಸ್ತಿಯಾಗಿ ಅದು ಒಂದು ಬಾಟಲಿ ಒಡಲಿಕ್ಕೆ ಕಾರಣವನ್ನು ಉಂಟು ಮಾಡ್ತದೆ. ಇದರ ಮೂಲಕ ಹಾದು ಹೋದಾಗ ಬೆಳಕಿನ ವೇಗವು ಕನಿಷ್ಠವಾಗಿರ್ತದೆ. ಗಾಜು ನಿರ್ವಾತದಲ್ಲಿ ಅತಿ ವೇಗವಾಗಿರ್ತದೆ. ಓಕೆ. ಆಮೇಲೆ ಒಂದು ಪರಮಾಣು ರಿಯಾಕ್ಟರ್ ಅಥವಾ ಬೈಜಿಕ ರಿಯಾಕ್ಟರ್ ಹಾಗೂ ಒಂದು ಪರಮಾಣು ಬಾಂಬಿನ ನಡುವಿನ ವ್ಯತ್ಯಾಸ ಇದಾಗಿರ್ತದೆ ನೋಡಿ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಸರಣಿ ಕ್ರಿಯೆ ನಿಯಂತ್ರಣಗೊಂಡಿರ್ತದೆ. ಪರಮಾಣು ಬಾಂಬಿನಲ್ಲಿ ನಿಯಂತ್ರಣ ಇರೋದಿಲ್ಲ. ಬಟ್ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರಲ್ಲಿ ನಿಯಂತ್ರಣ ಇರ್ತದೆ. ಲೋಹದ ಹಾಳೆಯನ್ನು ಧ್ರುವೀಕೃತ ಡ್ಯಾಶ್ ಇದರಲ್ಲಿ ಮುಳುಗಿಸುವ ಮೂಲಕ ಉಕ್ಕಿನ ಗ್ಯಾಲ್ವನೀಕರಣ ಮಾಡಲಾಗುತ್ತದೆ. ಜಿಂಕ್ ಸತು. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ರಸಗೊಬ್ಬರವಾಗಿದೆ? ಸೂಪರ್ ಫಾಸ್ಫೇಟ್. ನೆಕ್ಸ್ಟ್ HIV ಎಂದರೇನು? HIV ಅಂದರೆ ನಿಮ್ಗೆ ಗೊತ್ತು, ಹ್ಯೂಮನ್ ಇಮ್ಯುನೋ ವೈರಸ್. ಹೌದಾ? ಸೊ ಇಲ್ಲಿ ನೋಡಿ ಆಪ್ಷನ್ ಯಾವುದಾಗತ್ತಾ ನೋಡಿ. HIV ಅಂದರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, HIV. ಓಕೆ. ನೆಕ್ಸ್ಟ್ ಪ್ರಣಾಳ ಶಿಶು ಎಂದರೆ? ಪ್ರಣಾಳ ಶಿಶು ಅಂದರೆ
ವಿಟ್ರೋ ಫರ್ಟಿಲೈಸೇಷನ್ ಮತ್ತು ಭ್ರೂಣ ಬದಲಿಸುವಿಕೆ. ಓಕೆ, ವಿಟ್ರೋ ಫರ್ಟಿಲೈಸೇಷನ್ ಆ್ಯಂಡ್ ಭ್ರೂಣ IVF ಅಂತ ಅಂತೀವಿಲ್ಲ ನಾವು ಹಾಗೆ. DNA ವಿನ್ಯಾಸ ಮೊದಲು ವಿವರಿಸಲ್ಪಟ್ಟಿದ್ದು ಇವರಿಂದ. ವ್ಯಾಟ್ಸನ್ ಆ್ಯಂಡ್ ಕ್ರಿಕ್. ಕೆಳಗಿನ ಲೋಹಗಳಲ್ಲಿ ಯಾವುದು ಇತರ ಲೋಹಗಳೊಂದಿಗೆ ಸಮ್ಮಿಶ್ರಣವನ್ನು ರೂಪಿಸ್ತದ? ಪಾದರಸ ಮರ್ಕ್ಯೂರಿ Hg. ಕೆಳಗಿನ ವಿದ್ಯುತ್ ಧಾರಕಗಳಲ್ಲಿ ಯಾವುದು ಹೆಚ್ಚು ಪ್ರಮಾಣದ ಶಕ್ತಿಯನ್ನು ಶೇಖರಿಸುತ್ತದೆ? ಮೈಕ್ ಕೆಪಾಸಿಟರ್. ತತ್ಕಾಲದಲ್ಲಿ ಉಪಗ್ರಹಗಳಿಂದ ಮುಖ್ಯವಾಗಿ ಬಳಸಲ್ಪಡುವ ರೇಡಿಯೋ ತರಂಗಾಂತರ ಬ್ಯಾಂಡ್ ಇದಾಗಿದೆ. SHF. ಬ್ಲೂಟೂತ್ ಎಂದರೇನು? ಬ್ಲೂಟೂತ್ ಅಂದರೆ ನಿಮಗೆ ನಾರ್ಮಲಿ ಗೊತ್ತದ, ನಿಸ್ತಂತು ತಾಂತ್ರಿಕತೆಯ ಒಂದು ಗುಣಮಟ್ಟ. ಮೊಬೈಲ್ ಫೋನ್ಗಳಲ್ಲಿ ಅತ್ಯಂತ ಸಾಮಾನ್ಯವಾಗಿ ಬಳಸಲ್ಪಡುವ ಬ್ಯಾಟರಿಗಳು ಯಾವ ವಿಧದದ್ದು? ಲಿಥಿಯಂ ಅಯೋನ್ ಬ್ಯಾಟ್ರಿ. ಲಿಥಿಯಂ ಅಯೋನ್ ಬ್ಯಾಟ್ರಿ ಇರ್ತದೆ. ಸಾಮಾನ್ಯವಾಗಿ ವಾಕಿ ಟಾಕಿ ಎಂದು ತಿಳಿಯಲ್ಪಡುವ ಕೈಯಲ್ಲಿ ಹಿಡಿಯುವ ಟ್ರಾನ್ಸ್ ರಿಸೀವರ್ನ ವ್ಯಾಪ್ತಿ. ಈಗ ಪೊಲೀಸರು ಅಥವಾ ಒಂದು ಟ್ರಾಫಿಕ್ ಪೊಲೀಸರು ಈ ಒಂದು ವಾಕಿ ಟಾಕಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಾತಾಡ್ತಿರ್ತಾರೆ. ಸೊ ಅದರ ಒಂದು ವಿಸ್ತೀರ್ಣ ಎಷ್ಟಿರ್ತದೆ ಅಂದರೆ ಅದರ ಒಂದು ವ್ಯಾಪ್ತಿ ಎಷ್ಟು ಮೀಟರ್ ಅಂತರದಲ್ಲಿ ಇದ್ದಾಗ ಮಾತ್ರ ಅದನ್ನು ಮಾತಾಡ್ಬೋದು ಅಂತ ಇರ್ತದೆ. ಅದು 0 to 15 ಕಿಲೋಮೀಟರ್, 15 ಕಿಲೋಮೀಟರ್ ಒಳಗೆ ಮಾತಾಡ್ಬೋದು. ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಹಗುರ ಲೋಹವಾಗಿದೆ? ಲಿಥಿಯಂ. ಲಿಥಿಯಂ ಇದು ಲೋಹ, ಮೆಟಲ್. ಓರ್ವ ವ್ಯಕ್ತಿ 600 ಮೀಟರ್ ಉದ್ದದ ರಸ್ತೆಯನ್ನು 5 ನಿಮಿಷಗಳಲ್ಲಿ ದಾಟುತ್ತಾನೆ. ಅವನ ವೇಗವು ಕಿಲೋಮೀಟರ್ಗಳಲ್ಲಿ 1 ಗಂಟೆಗೆ ಎಷ್ಟಾಗಿರ್ತದೆ? ಸಿಂಪಲ್ ರೀ. ಈಗ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಡಿಸ್ಟೆನ್ಸ್ ಎಷ್ಟು? 600 ಮೀಟರ್ನಲ್ಲಿದೆ. ಟೈಮ್ ಎಷ್ಟು? 5 ಮಿನಿಟ್ಸ್. ಇದನ್ನು ಏನು ಮಾಡೋಣ? ಸೆಕೆಂಡ್ನಲ್ಲಿ ಮಾಡೋಣ. ಇಂಟು 60 ಸೆಕೆಂಡ್ ಆಯಿತು, ಹೌದಾ? ಸೊ 60 10s 5 2s ಅಂದರೆ ಸ್ಪೀಡ್ ಎಷ್ಟು ಬಂತು? 2 ಮೀಟರ್ ಪರ್ ಸೆಕೆಂಡ್. 2 ಮೀಟರ್ ಪರ್ ಸೆಕೆಂಡ್ ಬಂತು. 2 ಮೀಟರ್ ಪರ್ ಸೆಕೆಂಡ್ ಅಂದರೆ ಗಂಟೆಗೆ ಕೇಳಿದ್ದಾರೆ ಅವರು, ಹೌದಾ? ಈಗ ಗಂಟೆಗೆ 2 ಮೀಟರ್ ಪರ್ ಅಂದರೆ ನಾನು ಸೆಕೆಂಡಲ್ಲಿ ಮಾಡಿದ್ದೀನಿ. ಇದನ್ನು ಏನಪ್ಪ ಒಂದು ಅವರಲ್ಲಿ ಪರ್ ಅವರ್ ಮಾಡಬೇಕಂದ್ರೆ ಕಿಲೋಮೀಟರ್ದು ಏನು ಮಾಡಬೇಕು? ಸಿಂಪಲ್ 2 ಇಂಟು ಇದು ಎಷ್ಟು? 18/5. 18/5 ಇಂಟು 18/5 ಮಾಡಬೇಕು. 18/5 ಮಾಡಿದಾಗ ಎಷ್ಟಾಗುತ್ತಾ? 18 36 ಡಿವೈಡೆಡ್ ಬೈ 5. 5 ಇದು ಎಷ್ಟು ಬರ್ತದೆ ನೋಡಿ, ಜಸ್ಟ್ 36/5. 5 7 35, 5 2 7.2. ಬಿ ಕರೆಕ್ಟ್. ನೆಕ್ಸ್ಟ್, ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲೊಂದು 9 ಸೆಕೆಂಡ್ಗಳಲ್ಲಿ ಕಂಬವನ್ನು ದಾಟುತ್ತದೆ. ರೈಲಿನ ಉದ್ದವೆಷ್ಟು? ಅರ್ಥ ಆಯ್ತಾ? ಏನಿಲ್ಲ, ಇದು ಕೂಡ ಸಿಂಪಲ್. ಇದು ಕೂಡ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಈ ಒಂದು ರೂಪದಲ್ಲಿ ಮಾಡ್ಬೋದು. ಸೊ ಇಲ್ಲಿ 150 ಮೀಟರ್ ಬರ್ತದೆ. ಓಕೆ, ತಾಪಮಾನದಲ್ಲಿ ಹೆಚ್ಚಳದೊಂದಿಗೆ ಅರೆವಾಹಕ ಒಂದರ ಪ್ರತಿರೋಧಕವು, ಅರೆವಾಹಕ ಅಂದ್ರೆ ಏನು? ಸೆಮಿಕಂಡಕ್ಟರ್. ಅಂದರೆ ಈಗ ಒಂದು ಟೆಂಪ್ರೇಚರ್ ಹೆಚ್ಚಾಯ್ತಂದರೆ ಆ ಒಂದು ಟೈಮಲ್ಲಿ ಈ ಸೆಮಿಕಂಡಕ್ಟರ್ದ ಪ್ರತಿರೋಧಕ ಏನಾಗಿರ್ತದ? ಕಡಿಮೆ ಆಗ್ತದ. ಅರ್ಸೆನಿಕ್ ಅಥವಾ ಆಂಟಿಮನಿ ಅಥವಾ ರಂಜಕದಂಥ ಪಂಚವೆಲೆನ್ಸಿ ಮಾಲಿನ್ಯ ಅಥವಾ ಪೆಂಟಾವ್ಯಾಲೆಂಟ್ ಇಂಪ್ಯೂರಿಟಿ ಶುದ್ಧ ಜರ್ಮನಿಯ ಅರೆಲೋಹದ ಧಾತು ಅಥವಾ ಸಿಲಿಕಾನ್ ಸೇರಿಸಲ್ಪಟ್ಟಲ್ಲಿ
ಇದು ಎನ್ ಟೈಪ್ ಸೆಮಿಕಂಡಕ್ಟರ್ ಆಗ್ತದೆ. ಓಕೆ, 1924 ಬೆಳಗಾವಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನ ನಡೆಸುವ ಭಾಗ್ಯ ಕರ್ನಾಟಕದಾಗಿತ್ತು. ಈ ಅಧಿವೇಶನದ ಅಧ್ಯಕ್ಷತೆ ಯಾರು? ಮಹಾತ್ಮ ಗಾಂಧೀಜಿಯವರು. ಸಿಂಪಲ್. ಯಾವ ದಿನಾಂಕದಂದು ಏಕೀಕೃತ ಮೈಸೂರು ರಾಜ್ಯವು ಏಕೀಕೃತ ಮೈಸೂರು ರಾಜ್ಯವು ಕರ್ನಾಟಕ ಎಂದು ಪುನರ್ನಾಮಕರಣವಾಯಿತು? ನವೆಂಬರ್ 1, 1973. ಈ ಒಂದು ಟೈಮಲ್ಲಿ ಡಿ ದೇವರಾಜ ಅರಸ್ ಅವರು ಏನಿದ್ರು? ದೇವರಾಜ ಅರಸ್ ಇವರು ಏನಪ್ಪ ಮುಖ್ಯಮಂತ್ರಿ ಆಗಿದ್ದರು. ಗುಡುವಿ ಪಕ್ಷಿಧಾಮ ಇರುವುದು ಎಲ್ಲಿ? ಇದು ಶಿವಮೊಗ್ಗ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೃಹತ್ ಆಹಾರ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಯಿತು? ತುಮಕೂರು. ಫುಡ್ ಪಾರ್ಕ್ ತುಮಕೂರು. ಜಯ ಭಾರತ ಜನನೀಯ ತನುಜಾತೆ ಎಂಬ ಕರ್ನಾಟಕ ರಾಜ್ಯ ಗೀತೆಯ ರಚನಾಕಾರರು ಯಾರು? ಕುವೆಂಪು. ಮಾಂಟೆಗೊ ಚೆಮ್ಸ್ಫರ್ಡ್ ವರದಿಯು ಇದರ ತಳಹದಿಯನ್ನು ರೂಪಿಸಿದೆ. ಮಾಂಟೆಗೊ ಚೆಮ್ಸ್ಫರ್ಡ್ ಇದು 1919, ನಿಮ್ಗೆ ಗೊತ್ತಿದೆ. ಆಪ್ಷನ್ ಬಿ ಆಗುತ್ತಾ. ಭಾರತೀಯ ಸರ್ಕಾರ ಅಧಿನಿಯಮ 1919. 1923ರಲ್ಲಿ ಯಾರು ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದರು? ಸ್ವರಾಜ್ ಪಕ್ಷದ ಮೊದಲ ಅಧ್ಯಕ್ಷರಾಗಿದ್ದವರು ಸಿ.ಆರ್. ದಾಸ್. ಈ ಸ್ವರಾಜ್ ಪಕ್ಷ ಯಾಕೆ ಸ್ಥಾಪನೆ ಆಗ್ತದ? 1922ರಲ್ಲಿ ಚೌರಿ ಚೌರ ಘಟನೆ ನಡೀತದ. ಈ ಒಂದು ಘಟನೆಯಿಂದ ಮನನೊಂದ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರ? ಇದು ಯಾಕೋ ಈ ಒಂದು ಚಳವಳಿಯು ಹಿಂಸಾ ರೂಪಕ್ಕೆ ಹೋಗ್ತಿದೆ ಅಂತ ಅದನ್ನು ಹಿಂಪಡಿಕೊಳ್ತಾರೆ. ಆವಾಗ ಈ ಮೋತಿಲಾಲ್ ನೆಹರು ಮತ್ತು ಸಿ.ಆರ್. ದಾಸ್ ಅವರು ಏನು ಮಾಡ್ತಾರೆ? ಸೊ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಇದರಿಂದ ಅವರು ಮನನೊಂತಾರೆ, ಹೀಗೆ ವಾಪಸ್ ತಗೋಬಾರ್ದು ಅಂತ. ಯಾಕೆಂದರೆ ಆ ಬ್ರಿಟಿಷರಿಂದ ಕೂಡ ಭಾರತೀಯರ ಒಂದು ಎಷ್ಟೋ ಸಾವು ನೋವಾಗಿರ್ತವೆ. ಬಟ್ ಈ ಒಂದು ಚೌರಿ ಚೌರ ಘಟನೆಯಿಂದ ಆ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಬೆಂಕಿನೇ ಇಡ್ತಾರೆ. ಅಲ್ಲಿ ಎಷ್ಟೋ ಒಂದು ಬ್ರಿಟಿಷರ ಕೊಲೆ ಆಗ್ತದೆ. ಸೊ ಆದ್ದರಿಂದ ಅವರು ತೆಗೆದುಕೊಂಡಿರ್ತಾರೆ. ಬಟ್ ಇವರೇನಂತಾರೆ, ನಮಗೂ ಸಾವು ನೋವಾಗಿದ್ದಾವೆ, ಅವರಿಗೆ ಸಾವು ನೋವಾಗಿದ್ದಾವೆ. ಸೊ ಇದರಿಂದ ಮನನೊಂದು ಕಾಂಗ್ರೆಸ್ ಪಕ್ಷದಿಂದ ಹೊರಬಂದು ತಮ್ಮದೇ ಆದಂಥ ಸ್ವರಾಜ್ ಪಕ್ಷವನ್ನು ಕಟ್ಟಿಕೊಳ್ತಾರೆ. ಬಟ್ ಅವರು ಮೊದಲ ಅಧ್ಯಕ್ಷರು ಯಾರು? ಸಿ.ಆರ್. ದಾಸ್ ಆಗಿದ್ದರು. ಆಮೇಲೆ ಫಿರೋಜ್ಪುರ್ ಜೈಲಿನಲ್ಲಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ಎಂದು ನೇಣಿಗೇರಿಸಲ್ಪಟ್ಟರು. ಯಾವಾಗ ನೇಣಿಗೇರಿಸಿದ್ರು? 23ನೇ ಮಾರ್ಚ್ 1931. ನೆನಪಿರಲಿ, ಡೇಟ್ ಭಾಳ ಇಂಪಾರ್ಟೆಂಟ್ ಅದು. ನೋಡಿ ಇಲ್ಲೇ 31 ಎಲ್ಲ ಮಾರ್ಚ್ ಇದೆ. 21, 22, 23, 24 ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ 23ನೇ ಮಾರ್ಚ್ ಕರೆಕ್ಟ್. ಮೊದಲ ಬಾರಿಗೆ ಯಾವ ರಾಜ್ಯವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಸಿದ್ಧಾಂತದಡಿಯಲ್ಲಿ ಬ್ರಿಟಿಷರ ಸ್ವಾಧೀನಕ್ಕೊಳಪಟ್ಟಿತ್ತು? ಅದು ಸಾತಾರ. ನೆಕ್ಸ್ಟ್ ಲಾಸ್ಟ್ ಕ್ವಶನು. ಸ್ವಾಭಿಮಾನ ಚಳವಳಿ ಪ್ರಾರಂಭಿಸಲ್ಪಟ್ಟಿದ್ದು ಇವರಿಂದ? ವಿ ರಾಮಸ್ವಾಮಿ ನಾಯ್ಕರ್. ಸ್ವಾಭಿಮಾನಿ ಚಳವಳಿ. ಓಕೆ, ಸೊ ಇದಿಷ್ಟು ಕೆಲವೊಂದು ಮಹತ್ವದ ಕ್ವಶನ್ಗಳಾಗಿದ್ದು. ಮತ್ತು ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.